ನಮಸ್ಕಾರ ಎಲ್ಲ ಚಾಲಕರಿಗೆ ಮಿತ್ರರು ಅಂತ ಹೇಳ್ತಿದ್ವಿ. ಯಾಕೋ ಆ ಪದ ಸರಿ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ಏಕೆಂದರೆ ನಿಮ್ಮಗಳಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ, ನಿಮ್ಮ ಜೀವನ ಬೀದಿಗೆ ಬಂದು ಬೀಳ್ತಾ ಇದೆ, ನಿಮ್ಮನ್ನು ಇಡೀ ಬೆಂಗಳೂರಿನಿಂದಲೇ ಹೊರಗೆ ಓಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಕುಟುಂಬಗಳು ಬೀದಿಗೆ ಬಂದು ನಿಂತ್ಕೊಳ್ತಾ ಇದ್ದಾವೆ. ಆದರೂ ಕೂಡ ನೀವು ಒಬ್ರಿಗೊಬ್ರು ಮಿತ್ರರಾಗದೆ ಇವತ್ತಿಗೂ ಕೂಡ ಒಬ್ಬ ಚಾಲಕನ ಕಂಡ್ರೆ ಇನ್ನೊಬ್ಬನಿಗಾಗದೆ, ಇನ್ನೊಬ್ಬನ ಕಂಡ್ರೆ ಮತ್ತೊಬ್ಬನಿಗಾಗದೆ ನೀವುಗಳೆಲ್ಲರೂ ಕೂಡ ಹಿಂಗೆ ಕಿತ್ತಾಡ್ಕೊಳ್ತಾ ಗುದ್ದಾಡ್ಕೊಳ್ತಾ ನಿಂತಿದ್ರೆ ಬೈಕ್ ಟ್ಯಾಕ್ಸಿ ಕಟ್ಕೊಂಡಿರೋ ಸಂಘಟನೆ ಎಲ್ಲಿಂದಲೋ ಬಂದವನು ಇವತ್ತು ಕಾರ್ಮಿಕ ಸಚಿವರನ್ನ ಭೇಟಿಯಾಗಿ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಯೋಜನೆಗೆ ಗಿಗ್ ವರ್ಕರ್ನ ಒಳಗಡೆ ಒಂದು ಅನುಮತಿಯನ್ನು ತೆಗೆದುಕೊಳ್ಳುವಷ್ಟು ಮಟ್ಟಕ್ಕೆ ಅವನು ಬೆಳೆದಿದ್ದಾನೆ. ಇದೇ ನೀವುಗಳು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ನೀವುಗಳು ಒಂದು ನಿಗಮ ಮಂಡಳಿ ಅಲ್ಲ ರೀ, ಒಂದು ಕಲ್ಯಾಣ ಮಂಡಳಿಯನ್ನು ಮಾಡೋದಕ್ಕೆ ಸತತ ವರ್ಷಾನುಗಟ್ಟಲೆ ತಾವುಗಳು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ರಿ. ನಿಮಗೆ ಒಂದು ನಿಗಮ ಮಂಡಳಿಯನ್ನು ಕೇಳಿ, ರಾಜ್ಯ ಸರ್ಕಾರಕ್ಕೆ, ಇಡೀ ದೇಶಕ್ಕೆ ಆರ್ಥಿಕತೆಯ ಬೆನ್ನೆಲುಬು ಅಂದರೆ ಅದು ಚಾಲಕ ವರ್ಗ. ಅಂತಹ ಒಂದು ವರ್ಗವನ್ನು ನಿಗಮ ಮಂಡಳಿ ಕೊಡೋದನ್ನು ಬಿಟ್ಟು ಯಾವುದೋ ಒಂದು ಮೂಲೆಗೆ ಕಲ್ಯಾಣ ಮಂಡಳಿ ಮಾಡಿ ಹಾಕಿದ್ದನ್ನು ಹಸಿದು ನನಗೆ ಅನ್ನವೇ ಸಿಕ್ಕಲ್ಲ ಅನ್ನೋ ರೀತಿಯಲ್ಲಿ ಒಪ್ಪಿಕೊಂಡು ಅದನ್ನು ಹೋಗಿ ತಬ್ಬಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿದಂತಹ, ಅದರಲ್ಲೂ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸರ್ಕಾರ ಸರಿಯಾದ ನಿಲುವನ್ನು ತಗೊಳ್ಳಿಲ್ಲ ಅಂದರೆ ರಾಜೀನಾಮೆಯನ್ನು ನೀಡಿ ಬರೋದಕ್ಕೂ ಕೂಡ ನಾವು ಶತಸಿದ್ಧರಾಗಿದ್ದೀವಿ ಅಂತಂದು ಕೂಡ ಹೈಕೋರ್ಟ್ ತೀರ್ಪು ಕೊಟ್ಟು ಸತತವಾಗಿ 1.5 ತಿಂಗಳು ಆಗ್ತಾ ಬಂದರೂ ಕೂಡ ಏನೂ ಕೂಡ ಮಾಡೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿ ಹೈಕೋರ್ಟ್ ಏನು ಅವ್ರಿಗೆ ಅನುಮತಿ ಕೊಟ್ಟು ನೀವು ಓಡಿಸ್ಕೊಳ್ರಿ ಅಂತಲೂ ಹೇಳಿಲ್ಲ. ಸರ್ಕಾರದ ಪ್ರತಿನಿಧಿಗಳಾಗಿ ನಾವು ನಿಮಗೆ ಕಾನೂನು ರೂಪಿಸ್ತೀವಿ, ಲಾ ಮಿನಿಸ್ಟ್ರ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಸರ್ಕಾರವೂ ಹೇಳಿಕೆ ಕೊಟ್ಟಿಲ್ಲ. ಇಷ್ಟೆಲ್ಲ ಕೊಡದಿರೋ ಅಂಥ ಸಂದರ್ಭದಲ್ಲಿ ಇವತ್ತು ಭೇಟಿಯಾಗಿ ಗಿಗ್ ವರ್ಕರ್ಸ್ಗೆ ಅನುಮತಿ ನೀಡಿದಂತಹ ಕಾರ್ಮಿಕರ ಸಚಿವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಬರೆದಾಕೊಳ್ಳುವಷ್ಟು ಮಟ್ಟಕ್ಕೆ ಇವತ್ತು ಅವ್ಯವಸ್ಥೆಗಳಿಗೆ ದಾರಿಯನ್ನು ಮಾಡಿಕೊಟ್ಟಂತಹ ನಮ್ಮಗಳಿಗೆ ಹೊಡ್ಕೋಬೇಕು. ಫಸ್ಟು ಶಕ್ತಿಯುತವಾಗಿ ಚಾಲಕರೆಲ್ಲ ಒಗ್ಗಟ್ಟಾಗಿ ನಿಂತು ಏನೋ ಒಂದನ್ನು ಸಾಧನೆ ಮಾಡ್ತೀವಿ ಅಂತ ನಿಮ್ಗಳನ್ನ ನಂಬ್ಕೊಂಡು ಬಂದು ನಮ್ಮನ್ನು ನಾವುಗಳು ಅರ್ಪಿಸ್ಕೊಂಡು ಇಲ್ಲಿ ನಿಂತ್ಕೊಂಡ್ವಲ್ಲ ಬೀದಿಗಳಲ್ಲಿ. ಇದೇ ನಟರಾಜ್ ಶರ್ಮಾ ಅವ್ರನ್ನ ಅವತ್ತು ಬೀದಿಲಿ ನಿಲ್ಲಿಸಿದ್ರಿ. ನಿಮ್ಮ ಪರವಾಗಿ ಹೋರಾಟ ಮಾಡೋರು ಕೊನೆಗೆಲ್ಲರೂ ಕೂಡ ಬೀದಿಲೇ ನಿಂತ್ಕೊಳ್ಳೋದು ಅಂತ ಗೊತ್ತಾಯಿತು. ಬೀದಿಲಿ ನಿಂತ್ಕೊಳ್ಬಾರ್ದು ಅಂತಾನೆ ಕೆಲವರು ಐಷಾರಾಮಿ ಜೀವನಕ್ಕೆ ಮೊರೆ ಹೋಗಿ ಅವರು ಒಳ್ಳೆ ಐಷಾರಾಮಿ ಜೀವನಗಳನ್ನ ಕಟ್ಕೊಂಡ್ರು. ಅವ್ರಿಗೆ ಗೊತ್ತಿತ್ತು ಕೊನೆಗೊಂದು ದಿವಸ ನೀವೆಲ್ಲರೂ ಕೂಡ ಸೇರಿ ನಮ್ಮನ್ನು ಬೀದಿಲಿ ನಿಲ್ಲಿಸ್ತೀರಾ ಅಂತ. ಅದಕ್ಕೆ ಅವರು ಬುದ್ಧಿವಂತರಾಗಿ ಅಷ್ಟೇ ನಮಗೆ ಇದೆಲ್ಲ ಬೇಡ ಅಂತ ಐಷಾರಾಮಿ ಜೀವನಕ್ಕೆ ಹೊರಟೋಗ್ಬಿಟ್ರು. ಇನ್ನು ನಮ್ಮನ್ನು ಬೀದಿಲಿ ನಿಲ್ಲಿಸಿದ್ದಾಗಿರಲಿ, ನಾವು ಅವತ್ತಿಂದಲೂ ಬೀದಿಲೇ ನಿಂತ್ಕೊಂಡೆ ಆಟೋ ವೃತ್ತಿಯನ್ನು ಓಡಿಸ್ಕೊಂಡು ಬಂದಂಥವ್ರು. ನಮಗೇನು ಇದು ಹೊಸದೂ ಅಲ್ಲ, ಇದು ಶಾಶ್ವತವೂ ಅಲ್ಲ. ಕೊನೆಗೊಂದು ದಿವಸ ಮಣ್ಣು ಇಲ್ಲ ಬೂದಿ ಎರಡರಲ್ಲೊಂದು ಶಾಶ್ವತವಾದದ್ದು. ಆದರೆ ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂದರೆ ಹಂತ ಹಂತವಾಗಿ ಆಟೋ ಚಾಲಕರುಗಳು ಗಂಟು ಮೂಟೆ ಕಟ್ಟೋದಕ್ಕೆ ರೆಡಿ ಆಗಬೇಕು. ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ಸುದೀರ್ಘವಾದ ನನ್ನ ಅನುಭವದ ಮಾತು. ಇವತ್ತು ತಮ್ಮೆಲ್ಲರೂ ಕೂಡ ಮೀಟರ್ ಆಧಾರಿತ ಸೇವೆಯನ್ನು ಕೊಟ್ಕೊಂಡಿದ್ದಿದ್ರೆ ಎಲ್ಲೋ ಒಂದು ಕಡೆ ನೀವು ಬದುಕೊಳ್ತೀರಿ ಅಂತ ಹೇಳ್ಬೋದಾಗಿತ್ತು. ಇವತ್ತು ನಾನು ಕಂಡಂತೆ ಆನ್ಲೈನಲ್ಲಿ ಬುಕ್ಕಿಂಗ್ ಬರಲಿಲ್ಲ ಅಂದರೂ ಕೂಡ ಯಾವುದೋ ಒಬ್ಬರು ಕಸ್ಟಮರ್ ಬಂದು ಕರೆದ್ರೆ ಕೂಡ ಇಲ್ಲ ನನಗೆ ಆನ್ಲೈನ್ ಬುಕ್ಕಿಂಗ್ ಬಂದಿದೆ ಅನ್ನುವಷ್ಟು ಮಟ್ಟಕ್ಕೆ ತಾವುಗಳು ಬದಲಾವಣೆ ಆಗಿದ್ದೀರಾ ಅಂದರೆ ನಿಮ್ಮಗಳನ್ನ ನಿಜವಾಗ್ಲೂ ಕೂಡ ಊರು ಬಿಡಿಸೋದಕ್ಕೆ ಅವರು ಗಂಟು ಮೂಟೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ತಾವುಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಅವತ್ತಿಂದಲೂ ಕೂಡ ಅಗ್ರಿಗೇಟರ್ ಅಂಡರ್ನಲ್ಲಿ ಬರಬಾರ್ದು ಅಂತ ಪ್ರಬಲವಾಗಿ ಧ್ವನಿ ಎತ್ತಿದ್ರು ಕೂಡ ಹಂತವಾಗಿ ನಮ್ಮನ್ನು ತುಳಿಯುವಂತಹ ಕೆಲಸ ಕಾರ್ಯಗಳು ನಡೆದುವ ವಿನಃ ಶಕ್ತಿ ಪುಷ್ಟಿಯನ್ನು ಕೊಟ್ಟು ಇವ್ರು ಹೇಳೋದ್ರಲ್ಲಿ ಏನೋ ಒಂದಿದೆ,
ಮಾಡೋಣ ಅನ್ನುವಂತಹ ಮನಸ್ಥಿತಿಗಳನ್ನು ತಾವುಗಳೆಲ್ಲರೂ ಕೂಡ ಬಳಸ್ಕೊಳ್ಳೇ ಇಲ್ಲ. ಇವತ್ತು ಹೈಕೋರ್ಟ್ನಲ್ಲಿ ಅಷ್ಟೊಂದು ಪ್ರಬಲವಾಗಿ ವಾದ ಮಂಡನೆ ಮಾಡಿ ವಿಚಾರನ ಸಂಪೂರ್ಣವಾಗಿ ನಿಮ್ಗಳಿಗೆ ತಿಳಿಸಿಕೊಟ್ರೂ ಕೂಡ ತಾವುಗಳು ಬದಲಾವಣೆಗಳನ್ನ ಬಯಸಲಿಲ್ಲ ಅಂದರೆ ನಿಮಗೆ ಅಷ್ಟೊಂದು ಬೇಡ ಅನ್ನುವಷ್ಟು ಮಟ್ಟಕ್ಕೆ, ಅಂದರೆ ಹೋರಾಟಗಳೇ ಬೇಡ, ಎಲ್ರಿಗೂ ಆಗಿದ್ದು ನನಗೂ ಆಗ್ತದೆ, ಅವನು ಮಾಡ್ಕೊಂಡ್ರೆ ಅವ್ನು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ದುಡಿಮೆ ಮಾಡ್ಕೊಂಡಿರೋಣ, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವಂತಹ ಮನಸ್ಥಿತಿಗಳನ್ನು ಫಸ್ಟು ಬದಲಾವಣೆ ಮಾಡ್ಕೊಳ್ಳಿ. ಇದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕಾದಂತಹ ಶಕ್ತಿಯುತವಾದಂತಹ ಹೋರಾಟವೋ ವಿನಃ ಇದು ಯಾರೋ ಒಬ್ಬರು ಇಬ್ಬರಿಗೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಜೊತೆಗೆ ನಿಮಗೆ ಅನ್ಯಾಯ ಆದರೆ ಸರ್ಕಾರನ ಬೈಯೋದಲ್ಲ, ನಿಮ್ಮ ಪ್ರತಿನಿಧಿಗಳನ್ನು ಕೂಡ ಕೊರಳು ಪಟ್ಟಿ ಹಿಡಿದು ಪ್ರಶ್ನೆ ಮಾಡುವಷ್ಟು ಶಕ್ತಿಯನ್ನು ಬೆಳೆಸ್ಕೊಳ್ಳೋದನ್ನು ಕಳೀರಿ. ಫಸ್ಟ್ ಪ್ರಶ್ನೆ ಮಾಡಿದ ತಕ್ಷಣ ಬಿರಿಯಾನಿ ಊಟ ಕೊಡಿಸ್ತಾರೆ, ಪ್ರಶ್ನೆ ಮಾಡಿದ ತಕ್ಷಣ ಟೂರ್ ಕರ್ಕೊಂಡು ಹೋಗ್ತಾರೆ, ಪ್ರಶ್ನೆ ಮಾಡಿದ ತಕ್ಷಣ ಗ್ರೂಪ್ನಿಂದ ರಿಮೂವ್ ಮಾಡ್ತಾರೆ ಅಂತಂದರೆ ಇಸ್ ನಾಟ್ ಸೇಫ್. ನನ್ನ ಹಕ್ಕನ್ನು ನಾನು ಪ್ರತಿಪಾದನೆಯನ್ನು ಮಾಡೋದಕ್ಕೆ ಅಂತ ಬಂದು ಸಂಘಟನೆಗಳಲ್ಲಿ ಸೇರ್ಕೊಳ್ತಕ್ಕಂಥದ್ದು. ಇಂತಹ ವಿಚಾರವಂತಿಕೆಯನ್ನು ತಾವುಗಳು ತಿಳ್ಕೊಳ್ಳದೇ ಇರೋದಕ್ಕೇ ಇವತ್ತು ನಿಮ್ಮನ್ನು ಹಂತ ಹಂತವಾಗಿ ತುಳಿದು ಬೆಂಗಳೂರನ್ನು ಬಿಡಿಸೋದಕ್ಕೆ ಏನು ಭಾರಿ ದಿನಗಳೇನಿಲ್ಲ. ಒಬ್ಬ ಬೈಕ್ ಟ್ಯಾಕ್ಸಿಯನ್ನು ಕಟ್ಕೊಂಡಿರ್ತಕ್ಕಂಥ ಸಂಘಟನೆ ಕಟ್ಕೊಂಡಿರ್ತಕ್ಕಂಥವ್ನು ಇಲ್ಲಿಂದ ಹೋಗಿ ರಾಹುಲ್ ಗಾಂಧಿ ಅಂತವ್ರನ್ನ ಭೇಟಿ ಮಾಡಿ ಅನುಮತಿ ಕೇಳುವಷ್ಟು ಮಟ್ಟಕ್ಕೆ ಬೆಳೀತಾರೆ ಅಂದರೆ ನೀವು ಇಲ್ಲಿರುವಂತಹ ಒಬ್ಬ ಸಾರಿಗೆ ಸಚಿವರನ್ನು ಭೇಟಿ ಮಾಡೋದಕ್ಕೆ ನಿಮ್ಮ ಕೈಲಾಗಲ್ಲ. ಬೇಡ ರೀ, ನೀವು ಓಟ್ ಹಾಕಿರ್ತಕ್ಕಂಥ ನಿಮ್ಮ ಏರಿಯಾದ MLA ಏನಾದರೂ ನಿಮ್ಮ ಪರವಾಗಿ ನಿಂತ್ಕೊಂಡು ಏನಾದರೂ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಾರೇನ್ರಿ? ಎಲ್ಲಿಗೆ ಹೋಗ್ತಾ ಇದೆ ವ್ಯವಸ್ಥೆ ಅನ್ನೋದನ್ನು ತಾವುಗಳು ಅರ್ಥ ಮಾಡ್ಕೋಬೇಕು. ಮಾತೆತ್ತಿರ ಎಲ್ಲಿ ಕೂತಿರ್ತೀರ ಅಲ್ಲೇ ಮೊಬೈಲ್ ಸುಮ್ಮನೆ ಹಿಂಗೆ ಅಂತಾ ಇರೋದು ಅಷ್ಟೇ ಅಲ್ವಾ? ಆಮೇಲೆ ಬಂದುಬಿಟ್ಟು ಯಾರಾದರೂ ಪ್ರಶ್ನೆ ಮಾಡಿದರೆ ಬಂದು ಕಮೆಂಟ್ ಹಾಕೋದ್ರ ಜೊತೆಯಲ್ಲಿ ತಿರುಗಿಸಿ ಉತ್ತರ ಕೊಟ್ಟರೆ ತಗೊಂಡೋಗಿ ಗ್ರೂಪ್ಗೆ ಹಾಕ್ಕೊಂಡು ID ನ ಬ್ಲಾಕ್ ಮಾಡ್ಸೋದು. ಅಲ್ಲಿರೋ ಚಾಲಕರುಗಳಿಗೆಲ್ಲ ಏನು ಇವರೇ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರೋ ಥರ ಹೋಗ್ಬಿಟ್ಟು ಎಲ್ಲ ಬ್ಲಾಕ್ ಹೊಡಿರೋ ಅಂತ. ಬ್ಲಾಕ್ ಹೊಡೆದ್ರೆ ಯಾರು ಹೊಡಿತೀರಾ? ಏನು ಅದರಿಂದ ಏನಾದರೂ ನಾನು ಬಿಲ್ಡಿಂಗ್ ಕಟ್ಟಿದ್ದೀನ? ನಾವು ಹೇಳೋ ವಿಚಾರವಂತಿಕೆಯನ್ನು ತಾವುಗಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಕೂಡ ನಿಮ್ಮಗಳ ಒಗ್ಗಟ್ಟನ್ನು ಸರ್ಕಾರ ನೋಡ್ತಾ ಇದೆ. ಸರ್ಕಾರಕ್ಕೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ 23ನೇ ತಾರೀಕು ಅಂತಿಮ ಗಡುವನ್ನು ಕೂಡ ಕೊಟ್ಟಿತ್ತು. ಯಾರು ಧ್ವನಿ ಎತ್ತಿದ್ದೀರಪ್ಪ? ಯಾರು ಧ್ವನಿ ಎತ್ತಿದ್ದೀರಾ? ಸರ್ಕಾರ SLP ಯಾಕೆ ಹಾಕಿಲ್ಲ? KVT ಯಾಕೆ ಹಾಕಿಲ್ಲ? ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಹೇಳಿದ್ದನ್ನು ಮಾತ್ರ ಇಷ್ಟನ್ನು ಕಟ್ ಮಾಡಿ ತೊಗೊಂಡೋಗಿ ಅದನ್ನು ಟ್ರೋಲ್ ಮಾಡೋದಲ್ಲ, ಇರೋ ಅಷ್ಟನ್ನು ಹಾಕಿ ಟ್ರೋಲ್ ಮಾಡಬೇಕು. ಏನು ಪ್ರಶ್ನೆ ಮಾಡಿರ್ತೀವಿ ಅಂತಕ್ಕಂಥದ್ದನ್ನು ನೋಡಿ ಪ್ರಶ್ನೆ ಮಾಡಿ ಟ್ರೋಲ್ ಮಾಡಬೇಕು ಅಲ್ವಾ? ಇನ್ನು ನಿಮ್ಮಗಳನ್ನ ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದೇನೇನು ಮಾಡ್ಕೊಳ್ತಿರೋ ಮಾಡಿ. ಸರ್ಕಾರ ಅಂತೂ ನಿಮ್ಮ ಪರವಾಗಿ ಸತ್ಯವಾಗಲೂ ನಿಂತಿಲ್ಲ. ಸರ್ಕಾರನ ನೀವು ಕಟ್ಟಿ ಹಾಕ್ತಿರೋ, ಸರ್ಕಾರವೇ ನಿಮ್ಮನ್ನು ಕಟ್ಟಿ ಹಾಕಿದೆಯೋ, ಕಂಪನಿಗಳೇ ಕಟ್ಟಿ ಹಾಕಿದೆಯೋ, ಹಣವೇ ಕಟ್ಟಿ ಹಾಕಿದೆಯೋ, ಒಟ್ಟು ಟೋಟಲಾಗಿ ಆಟೋ ಚಾಲಕರುಗಳನ್ನ, ಕ್ಯಾಬ್ ಚಾಲಕರುಗಳನ್ನ, ಗೂಡ್ಸ್ ಚಾಲಕರುಗಳನ್ನು, ಇಲ್ಲಿ ಕೇವಲ ಆಟೋ ಚಾಲಕರು ಒಬ್ಬರೇ ಅಲ್ಲ, ಕಂಪ್ಲೀಟಾಗಿ 3 ವರ್ಗಗಳನ್ನು ಹಂಗಂತ ಹೇಳಿ ಆ ಲಾರಿಯವ್ರಿಗೇನಿಲ್ಲ, ಬಸ್ನವ್ರಿಗೇನಿಲ್ಲ ಅಂತಲ್ಲ, ಎಲ್ರಿಗೂ ಕೂಡ ಇದೆ. ಆದರೆ ನಮಗೆ ಕಂಡಿರೋ ಹಾಗೆ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಇವತ್ತು ಗೂಡ್ಸ್ ಚಾಲಕರುಗಳು ಬೀದಿಯಲ್ಲಿ ಕೂತ್ಕೊಂಡಿರತಕ್ಕಂಥದ್ದನ್ನು ನೇರವಾಗಿ ನೋಡ್ತಾ ಇದ್ದೀವಿ. ಅವರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಈ 3 ವರ್ಗಕ್ಕೂ ಕೂಡ ಈ ಒಂದು ಪ್ರಶ್ನೆ ದೊಡ್ಡ ಮಟ್ಟಕ್ಕೆ ಎದ್ದು ಕಾಣುತ್ತೆ. ಇವತ್ತು ಸಾರಿಗೆ ವಲಯದಲ್ಲಿ ಕಟ್ಟುವಂತಹ ತೆರಿಗೆ ಹಣದಲ್ಲಿ ಗಿಗ್ ವರ್ಕರ್ಸ್ಗೆ ಕಾರ್ಮಿಕರ ಇಲಾಖೆಯಲ್ಲಿ ಅನುದಾನವನ್ನು ಕೊಡ್ತಾರೋ ಬಿಡ್ತಾರೋ ಅದನ್ನು ಮುಂದಿನ ಸಭೆಯಲ್ಲಿ ಪ್ರಶ್ನೆ ಮಾಡೋಣ. ಆದರೆ ಒಂದು ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ಒಂದು ಕಾನೂನೇ ಇಲ್ಲದೆ ಇರತಕ್ಕಂತಹ ಒಂದು ಸಂಸ್ಥೆಗೆ ಕಾರ್ಮಿಕರ ಸಚಿವರು ಅದು ಹೇಗೆ ಕತ್ತನ್ನು ಬಗ್ಗಿಸಿ ಸನ್ಮಾನವನ್ನು ಮಾಡಿಸ್ಕೊಂಡ್ರು ಅನ್ನೋದೇ ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಒಬ್ಬ ಕಾರ್ಮಿಕರ ಸಚಿವರಿಗೆ ದೇಶದ ಸಂವಿಧಾನ ಮತ್ತು ಕಾನೂನಿನ ಯಾವ ಅಡಿಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ, ಯಾರು ಬಂದರೆ ನಾನು ಸನ್ಮಾನ ಮಾಡಿಸ್ಕೋಬೇಕು, ಯಾರು ಬಂದರೆ ಹೊರಗಿಡಬೇಕು ಅಂತಕ್ಕಂಥ ಒಂದಿಷ್ಟು ಸೌಜನ್ಯಯುತವಾದಂತಹ ಕಾನೂನುಗಳ ಪರಿಜ್ಞಾನ ಇಲ್ಲದೆ ಇವತ್ತು ಬೈಕ್ ಟ್ಯಾಕ್ಸಿ ಅಂತಹ ಅಸೋಸಿಯೇಷನ್ ಕಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮತ್ತು ದೇಶದ ಯಾವ ಮೂಲೆಯಿಂದ ಇವರಿಗೆ ಪ್ರೆಷರ್ ಬಂದಿರಬಹುದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಆದರೂ ಒಬ್ಬ ಸಚಿವರಾಗಿ, ರಾಜ್ಯದ ಜನಗಳ ಪ್ರತಿನಿಧಿಯಾಗಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಮಾಡಿದಂತಹ ಸನ್ಮಾನವನ್ನು ಸ್ವೀಕರಿಸಿ ಅವರಿಗೆ ಅಭಯವನ್ನು ನೀಡಿ ನಿಮ್ಮಗಳಿಗೆ ಕಾರ್ಮಿಕರ ಇಲಾಖೆಯ ವರ್ಗದಲ್ಲಿ ನಾನು ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇಡೀ ಆಟೋ ಚಾಲಕರ ಸಮುದಾಯ ಮತ್ತು ಕ್ಯಾಬ್ ಚಾಲಕರ ಸಮುದಾಯ ಮತ್ತು ನಮ್ಮ ಸ್ನೇಹಿತರು ಗೂಡ್ಸ್ ವೆಹಿಕಲ್ಗೆ ಸಂಬಂಧಪಟ್ಟ ಸಮುದಾಯವನ್ನು ತುಳಿಯುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದರು.
ಇನ್ನೂ ವಿಚಾರಗಳಿದೆ ಸ್ನೇಹಿತರೆ, ಮುಂದೆ ತಿಳಿಸೋಣ. ಇವತ್ತು ಅದನ್ನು ನೋಡಿದ ಮೇಲೆ ಏನೋ ಒಂದು ವಿಚಾರನ ಚಾಲಕರುಗಳಿಗೆ ತಿಳಿಸ್ಬೇಕು ಅನ್ನತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ಲೈವ್ ಮಾಡಿದೆ. ಹಾಗಾಗಿ ಇನ್ನೂ ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ಅನ್ಕೋಬೇಡಿ. ಹಂತ ಹಂತವಾಗಿ ನಿಮ್ಮನ್ನು ಹೊರಕಾಕುವಂತಹ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ತಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತೀನಿ. ಧನ್ಯವಾದ. ಶುಭರಾತ್ರಿ.